ನೀವು ನೋಡ್ತಾ ಇದ್ದೀರಾ ಟಾರ್ಗೆಟ್ ಟಿವಿ. ನಾನು ಸುನಿಲ್ ಎನ್ ಸಿಂಹ. 21ನೇ ತಾರೀಕು ಭಾನುವಾರ ಜೂನ್ 2026 ಪ್ರಧಾನಿ ಮೋದಿ ಅವರು 45 ನಿಮಿಷಗಳ ಕಾಲ ಡೆಲ್ಲಿ ಏರ್ಪೋರ್ಟಲ್ಲಿ ಕಾಯ್ತಾ ಇದ್ರು. ವಿಷಯ ಏನಪ್ಪ ಅಂದರೆ, ನೀಟ್ ಪರೀಕ್ಷೆ ಏನು ಈ ಮೇ 3ನೇ ತಾರೀಕು ನಡಿಬೇಕಾಗಿತ್ತು, ಈ ರಾಜಸ್ಥಾನದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಆ ಒಂದು ಪರೀಕ್ಷೆನ ಮುಂದೂಡಲಾಗಿತ್ತು. ಅದು ಯಾವತ್ತು ಅಂದರೆ 21 ಜೂನ್ 2026, ಅದೇನು ಭಾನುವಾರ. ಆ ಒಂದು ದಿನ ಬೆಂಗಳೂರಿನ RC ಕಾಲೇಜಿನಲ್ಲಿ 3 ಜನ ಹೆಣ್ಮಕ್ಳಿಗೆ ಎಕ್ಸಾಮ್ ಪರೀಕ್ಷೆ ಬರೆಯೋಕ್ಕೆ ಸಿಕ್ಕಿಲ್ಲ. ಯಾಕಪ್ಪ ಅಂದರೆ, ಒಂದು ವಿದ್ಯಾರ್ಥಿನಿ ಏನಿದ್ದಾರೆ ಅವ್ರಿಗೆ ಅಲ್ಲಿ ಕಾಲೇಜ್ಗೆ ಹೋಗೋಕ್ಕೆ ಗೊತ್ತಾಗದೆ 3 ನಿಮಿಷಗಳ ಕಾಲ ಲೇಟಾಗಿ ಹೋಗಿರ್ತಾರೆ. ಆದರೆ ನಮ್ಮ ಪೊಲೀಸವರು ಏನು ಸ್ಟ್ರಿಕ್ಟ್ ಆಫೀಸರ್ಸ್ ಇದ್ದಾರೆ, ಅವರು 3 ನಿಮಿಷ ತಡವಾಗಿ ಬಂದಿದ್ದೀಯಾ ನೀನು, 2 ಗಂಟೆಗೆ ಸ್ಟಾರ್ಟ್ ಆಗಬೇಕಂತ ಎಕ್ಸಾಮು 1:33ಕ್ಕೆ ಅಲ್ಲಿ ತಲುಪಿರ್ತಾರೆ. ಆದರೆ ನಾವು ಸ್ಟ್ರಿಕ್ಟ್ ಆಫೀಸರ್ಸು, ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಅಂಥೇಳಿ ಅವರನ್ನು ತಡೆ ಹಿಡಿದು ನಿಮ್ಮನ್ನ ಪರೀಕ್ಷೆ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರು ಒಂದು ವಿದ್ಯಾರ್ಥಿನ ಅವ್ರ ಪೋಷಕರು ಕರ್ಕೊಂಬರ್ಬೇಕಾದ್ರೆ ಇಲ್ಲಿ ಈ BK ಹರಿಪ್ರಸಾದ್ ಅವರು ಏನು KPCC ಅಧ್ಯಕ್ಷರಾಗಿದ್ದಾರೆ, ಅವರು ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರು ಎಲ್ಲ ಫ್ಲೆಕ್ಸ್ ಹಾಕ್ಸಿದ್ದು ರ್ಯಾಲಿ ಮಾಡಿಸಿದ್ದು. ಈ ಒಂದು ರ್ಯಾಲಿಯಿಂದ ಈ ವಿದ್ಯಾರ್ಥಿನಿಗೆ ಟ್ರಾಫಿಕ್ ಜಾಮಲ್ಲಿ ಸಿಲುಕಿ ಅವ್ರಿಗೆ ಸಮಯಕ್ಕೆ ತಲುಪಕ್ಕಾಗಿಲ್ಲ. ಅವರು 2 ನಿಮಿಷ ಲೇಟು. ಇನ್ನೊಬ್ಬ ವಿದ್ಯಾರ್ಥಿನಿ ಏನು ಮಾಡಿದ್ದಾರೆ, ಗಾಬರಿಯಾಗಿ ಎಕ್ಸಾಮ್ ಮತ್ತೆ ಇರುತ್ತೋ ಇಲ್ಲವೋ, ಆಲ್ರೆಡಿ ಇನ್ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರ್ತಾರೋ ಅಂತ ಒಂದು ಕಾರಣದಿಂದ ಏನು ಮಾಡೈತೆ, ಹಳೆ ಹಾಲ್ ಟಿಕೆಟ್ ತೊಗೊಂಡ್ಬಿಟ್ಟಿದೆ. ಈ ಒಂದು ಹಳೆ ಹಾಲ್ ಟಿಕೆಟ್ ಇದ್ದಿದ್ದರಿಂದ ಒಳಗಡೆ ಅವ್ರಿಗೆ ಪರೀಕ್ಷೆ ಬರೆಯೋಕ್ಕೆ ಬಿಟ್ಟಿಲ್ಲ. ಈ ರೀತಿ ಒಂದು ಶಿಸ್ತುಬದ್ಧವಾದ ಒಂದು ಕ್ರಮ ನೀವು ಮುಂಚೆನೇ ತಗೊಂಡಿದ್ದರೆ ಈ ಮಕ್ಕಳು ಏನಿದ್ದಾರೆ ಈ ನೀಟ್ ಪರೀಕ್ಷೆ ಬರೆಯೋರು, ಅವರಿಗೆ ಇಷ್ಟು ತೊಂದರೆ ಆಗ್ತಾನೆ ಇರಲಿಲ್ಲ. ಆಮೇಲೆ ನಾನು ಈ ಪ್ರಧಾನಿಯವರ ಒಂದು ನಡೆಗೆ ನಾನೊಂದು ಪ್ರಶಂಸೆ ವ್ಯಕ್ತಪಡಿಸ್ತೀನಿ. ಅವರು ಡೆಲ್ಲಿ ಏರ್ಪೋರ್ಟ್ಗೆ 1:15ಕ್ಕೆ ಲ್ಯಾಂಡ್ ಆಗ್ತಾರೆ. ಆದರೆ ಅವ್ರಿಗೆ ಗೊತ್ತಿರುತ್ತೆ 1:15ಗೆ ಎಲ್ಲ ವಿದ್ಯಾರ್ಥಿಗಳು 1:15 ಒಳಗಡೆ ನೀಟ್ ಒಂದೇನು ಎಕ್ಸಾಮ್ ಪರೀಕ್ಷೆ ಕೇಂದ್ರ ಇರ್ತದೆ ಅಲ್ಲಿ ಸೇರಬೇಕು. ಅಲ್ಲಿ 2 ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ನನ್ನ ಕಾನ್ವಾಯ್ ಏನಾದರೂ ಇವಾಗ ರಸ್ತೆಗಿಳಿದ್ರೆ ಅಲ್ಲಿ ಈ VIP ಕಲ್ಚರ್ ಏನು ಕಾನ್ವಾಯ್ ಹೋದಾಗ ಏನು ರಸ್ತೆ ಎಲ್ಲ ಲಾಕ್ ಮಾಡ್ತಾರೆ, ಆ ಥರ ಆಗುತ್ತೆ, ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು 45 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲೇ ಇರ್ತಾರೆ. ಏನಕ್ಕೆ? 2 ಗಂಟೆ ಆಗಲಿ, ಪರೀಕ್ಷೆ ಶುರು ಆಗಲಿ, ಅದಾದಮೇಲೆ ಹೋಗೋಣ, ಯಾರಿಗೂ ತೊಂದರೆ ಆಗೋದು ಬೇಡ, ಮಕ್ಕಳು ಎಕ್ಸಾಮ್ ಬರಲಿ ಅಂತ. ಆದರೆ ಅದೇ ಇನ್ನೊಂದು ರಾಜಕೀಯ ಪಕ್ಷ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಆದರೆ ಅದೇ ಒಂದು ರಾಜಕೀಯ ಪಕ್ಷದವರಿಂದ ಬೆಂಗಳೂರಲ್ಲಿ ಅವರ ಒಂದು ರ್ಯಾಲಿ, ಅವರ ಏನೊಂದು KPCC ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ BK ಹರಿಪ್ರಸಾದ್ ಅವರು, ಅವರ ಒಂದು ಪದಗ್ರಹಣ ಓಡಬೇಕು ಅಂತ ಏನು ಜನ ಹೋಗಿದ್ದು ಬಸ್ಸುಗಳು ತುಂಬಿದ್ದು, ರೋಡೆಲ್ಲ ಫ್ಲೆಕ್ಸ್ಗಳು ಹಾಕ್ಕೊಂಡು, ರೋಡೆಲ್ಲ ಗಾಡಿಗಳು ಓಡಿಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಇದೇ ವಿದ್ಯಾರ್ಥಿಗಳಿಗೆ ಬೇಕಂತ ತೊಂದರೆ ಮಾಡ್ದಂಗಿದೆ. ಯಾಕಂದರೆ ಎಲ್ಲರಿಗೂ ಗೊತ್ತಿತ್ತು 21ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ, ನೀಟ್ ಪರೀಕ್ಷೆ ನಡೆಯುತ್ತೆ ಅಂತ. ಆದರೆ ಕಾಂಗ್ರೆಸ್ ಪಕ್ಷದವರ ಈ ಒಂದು ನಡೆ ಕೊಂಚಿತ್ತೂ ಸಾಮಾಜಿಕ ಬದ್ಧತೆ ಇಲ್ಲದೆ ಈ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಕೆಲಸ ಆಗಿದೆ. ಇದಕ್ಕೆ ಜನ ಚೀಮಾರಿ ಆಗ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರು ಈ ಅವರ ಒಂದು ಸ್ವಾರ್ಥ ಮನೋಭಾವಕ್ಕೆ ಅವರ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಹೇಳೋದು, ಯಾವುದೇ ಒಂದು ಪಕ್ಷ ಆಗಿರಲಿ, ಪಕ್ಷ ಅನ್ನೋದಿರೋದು ಸಾರ್ವಜನಿಕರಿಗಾಗಿ ಒಳ್ಳೇದು ಮಾಡೋಕ್ಕೆ, ಮತದಾರರಿಗೆ ನೀವು ಒಳ್ಳೆಯದಂತ ಕೆಲಸ ಮಾಡಬೇಕು. ಈ ರೀತಿ ನಿಮ್ಮ ಒಂದು ಸ್ವಾರ್ಥಕ್ಕೆ ನೀವು ಜನರಿಗೆ ನೀವು ತೊಂದರೆ ಮಾಡ್ತೀರಾ ಅಂದರೆ ನಿಮಗೆ ಮತ ಹಾಕುವಂಥ ವ್ಯಕ್ತಿಗಳನ್ನ ನೀವು ಕಳ್ಕೊತೀರಿ. ಇದರಲ್ಲಿ ಒಂದು ವಿದ್ಯಾರ್ಥಿ ಪರ ಒಂದು ನಡೆ ಕಾಣಿಸುತ್ತೆ, ಇನ್ನೊಂದು ವಿದ್ಯಾರ್ಥಿಯ ಕೇರ್ ಮಾಡದೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡೆ ಇದೊಂದು ನಡೆ ಕಾಣಿಸುತ್ತೆ. ಅದಕ್ಕೆ ಹೇಳೋದು, ಸಾರ್ವಜನಿಕರೇ, ನಾವು ಆಯ್ಕೆ ಮಾಡುವಂಥ ವ್ಯಕ್ತಿ ಯಾರು, ಅವರ ಒಂದು ಮನೋಭಾವ ಏನು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಇದೇ ರೀತಿ ಸುದ್ದಿಗಳಿಗಾಗಿ ಫಾಲೋ ಮಾಡಿ ಟಾರ್ಗೆಟ್ TV, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ನಾನು ನಿಮ್ಮ ಸುನಿಲ್ ಎನ್ ಸಿಂಹ.